ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ 2024ರ ಫಲಾಫಲ ನೋಡೋಕೆ ಹೋದಾಗ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಗುರು 6ರಿಂದ 7ಕ್ಕೆ ಬರ್ತಾ ಇದ್ದಾರೆ, ಶನಿ 4ರಲ್ಲಿ ಇರ್ತಾರೆ, ಹಾಗೆ ರಾಹು ಕೇತು 5 ಮತ್ತು 11ರಲ್ಲಿ ಸಂಚಾರ ಮಾಡ್ತಾರೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಇನ್ನು 4ರ ಶನಿ ಯಾವತ್ತೂ ತುಂಬ ಸುಖ ಸ್ಥಾನದಲ್ಲಿ ಶನಿ ಅಂದರೆ ಒಳ್ಳೆಯದಾಗುತ್ತೆ. ಅದು ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥ ಶನಿ ಕೂಡ ಆಗಿರ್ತಾರೆ. ಆಕಸ್ಮಿಕ ಕಾರ್ಯಸಿದ್ಧಿ ತಾವು ಅಂದ್ಕೊಳ್ಳೋದೇ ಇಲ್ಲ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ಬೋದು, ಆಕಸ್ಮಿಕ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆ ಸ್ಥಾನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಮತ್ತು ತಂದೆ ಮಕ್ಕಳು ಜಗಳ ಸ್ವಲ್ಪ ಇರ್ತೈತೆ. ಉದ್ಯೋಗಿಗಳಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಉದ್ಯೋಗಸ್ಥರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ವಾಹನ ಯೋಗದಲ್ಲಿ ಸಣ್ಣ ಪುಟ್ಟ ಕಂಟಕ ಇರುತ್ತೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಂದ ಮನೆಗೆ ಶುಭ ಆಗ್ತಕ್ಕಂಥದ್ದು, ಸ್ವಲ್ಪ ಆವಾಗವಾಗ ಕೋಪ ತಾಪಗಳು ತುಂಬ ಜಾಸ್ತಿನೇ ಆಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಶಾಂತಿಯಿಂದ ಇದ್ದರೆ ಒಳ್ಳೆಯದು. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹಳೆಯ ಕಾಯಿಲೆಗಳೇನಾದರೂ ಇದ್ದರೆ ವಾಸಿ ಆಗಿಬಿಡುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಪದೇ ಪದೇ ಬರ್ತಾ ಇದೆ, ವಾಸಿಯಾಗದ ಕಾಯಿಲೆಗಳು. ಹಾಗಾಗಿ ಅಂತಹ ಕಾಯಿಲೆಗಳು ಕೂಡ ವಾಸಿಯಾಗ್ತಕ್ಕಂಥದ್ದು. ಮಗಳ ವಿವಾಹ ಯೋಗ, ಮಗನ ವಿವಾಹ ಯೋಗ, ಮನೆ ಕೊಟ್ಕೊಳ್ತಕ್ಕಂಥ ಯೋಗ, ಭೂಮಿಯಲ್ಲಿ ಕೋರ್ಟಿಂದ ಯಾವುದೋ ಒಂದು ದೊಡ್ಡ ಕಲಹ ಇತ್ತು, ಭೂಮಿದು ಒದ್ದಾಡ್ತಾ ಇದ್ರಿ, ಅದು ಇತ್ಯರ್ಥ ಆಗ್ತಕ್ಕಂಥ ಯೋಗ. ಹೆಂಡತಿ ಅಥವಾ ಮನೆಯಲ್ಲಿರ್ತಕ್ಕಂಥವರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ರಾಜಕಾರಣಿಗಳಿಗೆ ವಾಹನ ಕಂಟಕ ಇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗ್ರತೆಯಾಗಿರಿ. ವೈದ್ಯಕೀಯ ವಿದ್ಯಾರ್ಥಿಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಈ ವರ್ಷದಲ್ಲಿ ಸಾಕಷ್ಟು ಪ್ರಗತಿ ಇರ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರೊಂದಿಗೆ ಹಣದ ವಿಷಯದಲ್ಲಿ ಆಕಸ್ಮಿಕವಾಗಿ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಯಾವುದೋ ನೀವು ಜೊತೆಯಲ್ಲಿ ಏನೋ ಮಾಡಿದರೆ ಅದರಿಂದ ಹಣ ಬರ್ತಕ್ಕಂಥ ಯೋಗ. ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮಹಿಳೆಯರ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು. ಮಹಿಳೆಯರಿಗೆ ಗಂಡ ಹೆಂಡತಿಯರ ಜಗಳ ದೊಡ್ಡದಾಗಿತ್ತು, ಅದರ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ತೀರ್ಮಾನ ತಗೊಳ್ತಕ್ಕಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ನಾವು ನೋಡ್ಬೋದು. ಈ ರಾಶಿಯವರಿಗೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದು. 9 ಮತ್ತು 4 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ತುಂಬ ಒಳ್ಳೆಯದಾಗುತ್ತೆ. ಸಾಕ್ಷಾತ್ ನಾರಸಿಂಹನ ದರ್ಶನ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮುಚ್ಯಂ ನಮಾಮ್ಯಹಂ. ಸಾಕ್ಷಾತ್ ನಾರಸಿಂಹ, ಲಕ್ಷ್ಮೀ ಸಮೇತ ನಾರಸಿಂಹನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಗೋಸೇವೆ, ಗೋವಿನ ಪೂಜೆ, ಗೋವಿನ ದರ್ಶನ, ಗೋವಿಗೆ ಏನಾದರೂ ಕೊಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ.